ದೂರದ ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು ನಿನ್ನಿಂದಲೇ ಖುಷಿಯು ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿನ್ನಿಂದಲೇ. ಹೈಡಿ ಗೋಡ್ ಜನರಲ್ ಆಗೋದಕ್ಕೆ ಯಶಸ್ವಿಯಾಗಿ ಕೊನೆ ಪರೀಕ್ಷೆನ ಮುಗಿಸ್ತಾಳೆ. ಆದ್ರೆ ಡೆಟಾ ಅವಳನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬರ್ತಾಳೆ. ವಾದ ವಿವಾದಗಳ ನಂತರ ಅವಳು ತಾತನ್ನ ಹೈಡಿಗೆ ಅದೇ ಒಳ್ಳೇದು ಅಂತ ಒಪ್ಪಿಸ್ತಾಳೆ. ಟೊಬಾಯಸ್ ಹೈಡಿಗೆ ಏನ್ ಮಾಡ್ತಿದ್ರು ಅಂತ ಯೋಚಿಸಿ ಕರ್ಕೊಂಡು ಹೋಗು. ಹೈಡಿ ಮನೆಗ್ ವಾಪಸ್ ಬಂದ್ಮೇಲೆ ಡೆಟಾ ಒತ್ತಾಯ ಮಾಡಿ ಹೈಡಿನ ಕರ್ಕೊಂಡು ಹೋಗ್ತಾರೆ. ಹೈಡಿ ಇದ್ದಕ್ಕಿದ್ದಾಗೆ ಹೊರಟಿರೋದ್ರಿಂದ ತಾತ ಮತ್ತೆ ಪೀಟರ್ಗೆ ಬೇಜಾರಾಗುತ್ತೆ. ಭಾರವಾದ ಮನಸ್ಸಿಂದ ಕಳಿಸ್ಕೊಡ್ತಾರೆ. ಹೈಡಿ ಹೈಡಿ ಈ ಹೊಸ ಊರನ್ನ ನೋಡಕ್ಕೆ ಕಾಯ್ತಾ ಇದೀನಿ ಚಿಕ್ಕಮ್ಮ. ವಾಪಸ್ ಹೋದ್ಮೇಲೆ ಹೊಸ ಊರ್ ಬಗ್ಗೆ ಹೊಸ ಮನೆ ಬಗ್ಗೆ ಎಲ್ರಿಗೂ ಹೇಳ್ಬೇಕು. ನಾವಿವಾಗ ಹೋಗ್ತಿರೋ ಮನೆ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳಿದೆ. ಅಲ್ಲಿ ನೀನು ತಲೆ ಹರಟೆ ಮಾಡಬಾರ್ದು. ನೀನ್ ಒಳ್ಳೆ ಹುಡುಗಿಯಾಗಿರ್ತೀಯ ಅಲ್ವಾ? ಮತ್ತೆ ನೀನು ಕ್ಲಾರಾನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ನೀವ್ ಹೇಳ್ತಾ ಇದ್ದ ಚಿಕ್ಕ ಹುಡುಗಿ ಅವಳೇನಾ? ಹೌದು. ಆದಷ್ಟು ಬೇಗ ನೀವಿಬ್ರು ಒಳ್ಳೆ ಗೆಳತಿಯರಾಗ್ತೀರಾ. ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳಿಗೂ ಒಬ್ಬಂಟಿಯಾಗಿದ್ದಾಳೆ. ನಿನ್ನಂತ ಗೆಳತಿಯ ಅಗತ್ಯ ಇದೆ ಅವಳಿಗೆ. ಅವಳಿಗೆ ಬೇರೆ ಫ್ರೆಂಡ್ಸ್ ಇಲ್ವಾ? ಅವಳಿಗೆ ನಾಯಿ ಅಂದ್ರೆ ಇಷ್ಟನಾ? ಮತ್ ಮೇಕೆಗಳು ಇಷ್ಟ ಆಗತ್ತೆ ಅನ್ಕೊಂಡಿದೀನಿ. ಮತ್ತೆ ಅವಳು ಕೂಡ ಒಂದ್ಸಲ ತಾತನೂರಿಗೆ ಕರ್ಕೊಂಡು ಹೋಗೋಣ. ಫ್ರಾಂಕ್ಫರ್ಟ್ ಫ್ರಾಂಕ್ಫರ್ಟ್ ಮುಂದಿನ ಸ್ಟಾಪ್ ಫ್ರಾಂಕ್ಫರ್ಟ್ ನೋಡಿ. ಬಾ ಬೇಗ, ನಮ್ ಸ್ಟಾಪ್ ಬಂತು. ನಿನ್ ಡೆಸರ್ಟ್ ನ ತಿಂದೇ ಇಲ್ಲ ಕ್ಲಾರಾ. ಎಲ್ಲಿ ಸ್ವಲ್ಪ ಆದ್ರೂ ತಿನ್ನು ನೋಡೋಣ. ಥ್ಯಾಂಕ್ ಯು ಮಿಸ್, ಆದ್ರೆ ನನಗೆ ಹಸಿವಿಲ್ಲ. ಸ್ಟ್ರೆಂತ್ ಯಾವತ್ತೂ ಕಮ್ಮಿ ಆಗ್ಬಾರ್ದು ಕ್ಲಾರಾ. ತಿಂದ್ರೆ ಮಾತ್ರ ಸ್ಟ್ರೆಂತ್ ಬರೋದು. ಸುಮ್ನೆ ನಿಮ್ಮಪ್ಪನಿಗೆ ಹೇಳೋ ತರ ಮಾಡ್ಬೇಡ ಆಯ್ತಾ? ಡೇಟಾ ಯಾವಾಗ ವಾಪಸ್ ಬರ್ತಾರೆ? ಅವ್ರ ಅಕ್ಕನ ಮಗಳನ್ನ ಮೀಟ್ ಮಾಡ್ಬೇಕು. ನೀನ್ ಅವಳನ್ನ ಮೀಟ್ ಆಗೋಕ್ಕೂ ಮುಂಚೆ ಅವಳು ನಿನಗ್ ಸರಿನೋ ಅಲ್ವೋ ಅಂತ ನಾನು ಪರೀಕ್ಷೆ ಮಾಡ್ಬೇಕು. ಮತ್ತೆ ಹಿಂದೆ ಆದ ಹಾಗೇನೆ ಆಗೋದು ನನಗಿಷ್ಟ ಇಲ್ಲ. ಸರಿ ಆಯ್ತು. ಈಗ ವಾತಾವರಣ ತುಂಬಾ ಚೆನ್ನಾಗಿದೆ. ನಾವು ಆಚೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆಚೆ ಬರ್ತೀಯ ಅಲ್ವಾ? ನನ್ ರೂಮ್ಗೆ ವಾಪಸ್ ಹೋಗ್ತೀನಿ. ನನ್ ತುಂಬಾ ಸುಸ್ತಾಗ್ತಿದೆ. ಚಿಕ್ಕಮ್ಮ ಅಲ್ಲೋಡಿ. ಏನು? ಅಜ್ಜಿಗೋಸ್ಕರ ಇಲ್ಲಿಂದನೇ ಬ್ರೆಡ್ ತಗೊಂಡು ಹೋಗೋಣ ಆಯ್ತಾ? ಅವ್ಳು ತುಂಬಾ ಇಷ್ಟ ಆಗುತ್ತೆ. ಇದನ್ನ ತಾತ ಮತ್ತೆ ಪೀಟರ್ಗೂ ತಗೊಂಡು ಹೋಗ್ಬೋದು. ಈಗ್ಲೇ ತಗೊಂಡ್ಬಿಡೋಣವಾ? ಇವಾಗ ಬೇಡ ಹೈಡಿ, ನಾವ್ ಆಮೇಲೆ ಬರೋಣ. ಇವಾಗ ಬೇಗ ಹೋಗ್ಬೇಕು. ತಲೆ ಹರಟೆ ಮಾಡಲ್ಲ ಅಂತ ಮಾತು. ನೀನ್ ಯಾರನ್ನೇ ಭೇಟಿಯಾದ್ರೂ ಹೀಗೆ ತಲೆ ಬಾಗ್ಬೇಕು ನೀನು. ಹೈಡಿ, ಯಾರನ್ನೇ ಭೇಟಿಯಾದ್ರೂ ಹೀಗ್ ಮಾಡ್ಬೇಕು. ಆತರ ಎಲ್ಲ ನಾನು ಯಾಕೆ ಮಾಡ್ಬೇಕು ಚಿಕ್ಕಮ್ಮ? ಒಳ್ಳೆ ಹುಡುಗಿರು ಹೀಗೆ ಮಾಡೋದು ಟ್ರೈ ಮಾಡು. ಈಗ ನೀನಿನ್ನು ಕಲಿಬೇಕು. ನಿಂಗೆ ಮಾತಾಡು ಅಂದಾಗ ಮಾತ್ರ ಮಾತಾಡ್ಬೇಕು. ಏನ್ ರೂಲ್ಸೋ ಏನೋ. ನಾನ್ ಕ್ಲಾರನ್ ಯಾವಾಗ ಭೇಟಿ ಆಗ್ಬೋ? ಓ, ಮತ್ತೆ ನೀನು ಜನರನ್ನ ಅವ್ರ ಮೊದಲನೇ ಹೆಸರಿಟ್ಟು ಕರಿಬಾರ್ದು. ಬರೀ ಮಿಸ್ಟರ್, ಮಿಸ್ ಅಥವಾ ಮಿಸ್ಸಸ್. ಆದ್ರೆ ನಾನು ಅವ್ರನ್ನೆಲ್ಲ ಹಾಕ್ ಕರೆದ್ರೆ ಯಾರನ್ನ ಕರಿತಾ ಇದ್ದೀನಿ ಅಂತ ಹೇಗ್ ಗೊತ್ತಾಗುತ್ತೆ? ಬಾಗಿಲ್ ತಟ್ಟೋಬೇಕು. ಎಷ್ಟ್ ಚೆನ್ನಾಗಿದೆ. ಹೈಡಿ, ಓ, ಬೆಕ್ಕಲ್ಲ ಅಲ್ವಾ ಅದು? ಭಯಾನಕವಾಗಿದೆ. ನನ್ನ ಹೆಸರು ಹೈಡಿ. ಮತ್ತೆ ನಿಮ್ಮ ಹೆಸರೇನು? ನನ್ನ ಹೆಸರು ಸೆಬಾಸ್ಟಿಯನ್. ವೆಲ್ಕಮ್ ಮಿಸ್ ಹೈಡಿ. ಮಿಸ್ ರಾಟನ್ ಮ್ಯಾರ್ ಅವರು ನಿಮಗೋಸ್ಕರ ಮ್ಯೂಸಿಕ್ ರೂಮ್ ಅಲ್ಲಿ ಕಾಯ್ತಿದ್ದಾರೆ. ಅವ್ರ ಜೊತೆ ಕ್ಲಾರಾನೂ ಇದ್ದಾಳಾ? ಹೈಡಿ, ಮಾತಾಡು ಅಂದಾಗ ಮಾತ್ರ ಮಾತಾಡ್ಬೇಕು ನೀನು. ಮತ್ ಸರಿಯಾಗಿ ಮಾತಾಡ್ದೆ, ತಪ್ಪಾಗೇನು ಹೇಳಿಲ್ವಲ್ಲ?
ಗುಡ್ ಆಫ್ಟರ್ನೂನ್ ಮಿಸ್. ಗುಡ್ ಆಫ್ಟರ್ನೂನ್ ಮಿಸ್. ನೀನ್ ಹೇಳಿದ್ದಕ್ಕಿಂತ ತುಂಬಾನೇ ಚಿಕ್ಕ ಹುಡುಗಿ ಇವಳಿಗೀಗ ಎಷ್ಟು ವಯಸ್ಸು? ಅವಳು ಕ್ಲಾರಾಗಿಂತ ಸ್ವಲ್ಪ ಚಿಕ್ಕವಳೆ, ಆದ್ರೆ ಅವಳ ಕೈಲಿ ಇದಾಗತ್ತೆ. ಸರಿ ಕೂತ್ಕೋ. ಎಲ್ಲಿ ನಿನ್ ಹೆಸರು ಹೇಳು. ನನ್ನ ಹೆಸರು ಹೈಡಿ ಮಿಸ್. ನಿಮ್ಮ ಹೆಸರೇನು? ಹೈಡಿ? ಅದೆಂತ ವಿಚಿತ್ರವಾದ ಹೆಸರು. ಅದೇನೆ ನನ್ನ ಹೆಸರು ಮಿಸ್. ಎಲ್ರು ನನ್ನ ಹಾಗೆ ಕರೀತಾರೆ. ಅವಳ ಹೆಸರು ಅಡಲೀಡ್ ಮಿಸ್. ಹೈಡಿ ಅವಳ ನಿಕ್ ನೇಮ್ ಅಷ್ಟೇ. ಕ್ಲಾರಾ ಎಲ್ಲಿದ್ದಾಳೆ? ನಾನು ಅವಳನ್ನ ನೋಡ್ಬಹುದಾ? ಅವಳು ಬೋರ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ರು. ನಾವು ಒಟ್ಟಿಗೆ ಆಟ ಆಡ್ತೀವಿ. ಈ ಜಾಗ ಎಷ್ಟು ದೊಡ್ಡದಾಗಿದೆ. ನಾವಿಲ್ಲಿ ಹೈಡ್ ಅಂಡ್ ಸೀಕ್ ಆಡ್ಬಹುದು. ನೀನ್ ಅವಳನ್ನ ಮೀಟ್ ಆಗಕ್ಕೆ ಅರ್ಹಳೋ ಅಲ್ವೋ ಅಂತ ನಾನು ತಿಳ್ಕೋಬೇಕು. ನಾನ್ ನಿನಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನಿನ್ನೊಬ್ಬಳಿಗೆ. ಓ, ಹಾಗಾದ್ರೆ ನೀವ್ ಹೇಳ್ದಾಗೆ ಆಗ್ಲಿ ಮಿಸ್. ತಲೆಹರಟೆ ಮಾಡ್ಬೇಡ. ಈಗ ನೀವ್ ಯಾಕೆ ನನಗೆ ಪ್ರಶ್ನೆಗಳು ಕೇಳ್ಬೇಕು ಮಿಸ್? ಕ್ಲಾರಾ ತುಂಬಾ ಸ್ಪೆಷಲ್ ಆಗಿರೋ ಶ್ರೀಮಂತ ಹುಡುಗಿ. ಅವಳು ಯೋಗ್ಯತೆಗೆ ತಕ್ಕಂತವ್ರು ಮಾತ್ರ ಅವಳ ಜೊತೆ ಮಾತಾಡಬಹುದು, ಆಟ ಆಡಬಹುದು. ಅರ್ಥ ಆಯ್ತಲ್ವಾ? ಯೋಗ್ಯತೆಗೆ ತಕ್ಕ ಹಾಗೆ ಅಂದ್ರೆ? ಅಂದಾಗೆ ಎಲ್ಲ ಹೇಗ್ ನಡೀತಾ ಇದೆ? ಈ ಹೈಡಿನಂತೂ ನಂಬಕ್ಕೆ ಆಗಲ್ಲ. ಮತ್ತೀಗ ಮಿಸ್ ರಾಟನ್ ಮ್ಯಾಕ್ ಅವಳ ಹತ್ರ ಮಾತಾಡ್ಬೇಕಂತೆ. ಇದು ಸರಿ ಹೋಗ್ತಿಲ್ಲ. ಚಿಂತೆ ಮಾಡ್ಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ. ಅವ್ರಿಗೆ ಹೈಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ? ಅವಳನ್ನ ವಾಪಸ್ ಕರ್ಕೊಂಡು ಹೋಗಕ್ಕಾಗಲ್ಲ ನಾನು. ಈಗ ಸದ್ಯಕ್ಕಂತೂ ನೀವೇನು ಮಾಡಕ್ಕಾಗಲ್ಲ. ತಗೊಳ್ಳಿ, ಟೀ ಕುಡೀರಿ. ಈಗ ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನು ಅಂತಂದ್ರೆ, ಈ ಮನೆ ರೂಲ್ಸ್ ನ ಫಾಲೋ ಮಾಡ್ಬೇಕು. ಅದ್ ನಿನ್ ಕೈಲಾಗತ್ತೆ ಅಲ್ವಾ? ಆಗತ್ತೆ. ಆಗತ್ತೆ ಮಿಸ್ ಅಂತ ಹೇಳ್ಬೇಕು. ಆಗತ್ತೆ ಮಿಸ್. ಈಗ ನಿನಗೆ ಹೊಲಿಗೆ ಕೆಲಸ ಬರುತ್ತಾ ಹೇಳು? ಅದು ತುಂಬಾನೇ ಇಂಪಾರ್ಟೆಂಟ್ ಕೆಲಸ. ಬರುತ್ತೆ ಮಿಸ್. ಸರಿ, ತೋರ್ಸು ಹಾಗಿದ್ರೆ ಆಗ್ಲಿ. ನಿಜವಾಗ್ಲೂ ನಿನ್ ಕೈಲಿ ಇದಾಗತ್ತಾ ಅಂತ ಹೇಳು ಅಡ್ಲಿ. ಸುಮ್ನೆ ನನ್ನ ಹತ್ರ ಸುಳ್ಳೆಲ್ಲ ಹೇಳ್ಬೇಡ. ಬರಲ್ಲ, ನನ್ನ ಕೈಲಿ ಆಗಲ್ಲ ಮಿಸ್. ನಿನಗೆ ಯಾವ್ದಾದ್ರು ವಾದ್ಯ ನುಡ್ಸಕ್ ಬರುತ್ತಾ? ಆಗ ಕ್ಲಾರಾ ಜೊತೆ ಪಿಯಾನೋ ನುಡಿಸಬಹುದು. ನನಗೆ ವಿಸಿಲ್ ಹೊಡಿಯಕ್ ಬರುತ್ತೆ, ಕೇಳಿ. ಅಡ್ಲಿ, ಇಂಥ ಮನೆಗಳಲ್ಲಿ ವಿಸಿಲ್ ಎಲ್ಲ ಮಾಡ್ಬಾರ್ದು. ಇಂಥದ್ನೆಲ್ಲ ಎಲ್ಲಿಂದ ಕಲ್ತ್ಕೊಂಡ್ ಬಂದೆ? ನಾನೀಗ ಗೋಟ್ ಚೇಂಜಲ್ ಮಿಸ್. ಮೇಕೆಗಾಯವರು ವಿಸಿಲ್ ಹಾಕೋದ್ ಕಲ್ತಿರ್ಬೇಕು. ನನಗ್ ಹಾಲ್ ಕರಿಯಕ್ಕೂ ಬರುತ್ತೆ, ಹಾಗೆ ಬೆಟ್ಟದ ತನಕ ಹುಲ್ ಮೇಯ್ಸಕ್ ಕರ್ಕೊಂಡು ಹೋಗಕ್ಕೂ ಬರುತ್ತೆ. ಇಲ್ಲ ನೋಡಿ, ಇದಿನ್ನು ಮೇಕೆ ವಾಸನೆ ಬರ್ತಾ ಇದೆ. ಅಯ್ಯೋ, ಬಾಯಿಗಿಂತ ಜಾಸ್ತಿ ಕೋಪ ಇವ್ರಿಗೆ. ಈಗ ನಾನು ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಪಾಪ ಕ್ಲಾರಾ, ಇವರಿಂದ ಅವಳಿಗೆ ಯಾರು ಫ್ರೆಂಡ್ಸೇ ಇಲ್ಲ ಅಂತ ಅನ್ಸುತ್ತೆ. ಹೌದು, ನಾನು ಅವಳನ್ನ ಹುಡ್ಕೊಂಡು ಹೋದ್ರೆ ಅವಳು ನನ್ನ ಫ್ರೆಂಡ್ ಖಂಡಿತ ಆಗ್ತಾಳೆ. ನೋಡ್ತಾ ಇರು. ಆ ಹುಡುಗಿ ಜೊತೆ ಇದು ಸಾಧ್ಯನೇ ಇಲ್ಲ. ಅವಳ ಕೈಯಲ್ಲಿ ಇದೆಲ್ಲ ಆಗಲ್ಲ ಅನ್ಸುತ್ತೆ ಡೇಟಾ. ದಯವಿಟ್ಟು ಕ್ಷಮಿಸಿ, ಆದ್ರೆ ಹೈಡಿ ಇಲ್ಲಿರ್ಲೇಬೇಕು. ಅಂದ್ರೆ ಅಡಲೀಡ್ ಇಲ್ಲೇ ಇರ್ಬೇಕು ನನ್ ಜೊತೆ. ಅವಳಗ್ ಬೇರೆ ಯಾವ ಜಾಗನೂ ಇಲ್ಲ. ಅವಳನ್ನ ಬೆಟ್ಟ ಮತ್ತೆ ಕುರಿಗಳಿರೋ ಜಾಗಕ್ಕೆ ವಾಪಸ್ ಕಳಿಸ್ಬಿಡು. ಮಿಸ್, ಅಡಲೀಡ್ ನಿಜವಾಗ್ಲೂ ತುಂಬಾನೇ ಒಳ್ಳೆ ಹುಡುಗಿ, ಬುದ್ಧಿವಂತೆ, ಎಲ್ಲಾನು ಬೇಗ ಕಲಿತಾಳೆ. ಖಂಡಿತವಾಗ್ಲೂ ಸ್ವಲ್ಪ ಸಮಯ ಕೊಟ್ರೆ ಅವಳು ಇನ್ನ ಇದ್ರ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಅನ್ಸುತ್ತೆ. ಆ ಹುಡುಗಿ ಕ್ಲಾರಾಗೆ ಸರಿ ಹೋಗೋದಿಲ್ಲ ಅಷ್ಟೇ. ಆದ್ರೆ ನಾನು ಅವಳನ್ನ ವಾಪಸ್ ಕಳ್ಸಕ್ ಆಗಲ್ಲ ಮಿಸ್. ಸಾಯ್ತಿರ್ಬೇಕಾದ್ರೆ ನನ್ನ ಅಕ್ಕನ್ಗೆ ಅವಳು ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಕ್ಲಾರಾ ಜೀವನ ಹಾಳು ಮಾಡಕ್ ಆಗಲ್ಲ ಡೇಟಾ. ಮಿಸ್ಟರ್ ಸೆಸ್ಮೆಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ನನ್ನನ್ನ ಕ್ಷಮಿಸ್ಬಿಡು. ಇವತ್ತೇ ಅವಳನ್ನ ಕಳ್ಸಕ್ ಆಗಲ್ಲ ಅಂತ ನನಗ್ ಗೊತ್ತು. ಅವಳನ್ನ ನಿನ್ ರೂಮಲ್ಲೇ ಮಲಗಿಸ್ಕೊ. ಬೆಳಿಗ್ಗೆನೆ ಹೋಗಿ ಅವಳನ್ನ ಬಿಟ್ಬಾ. ಸರಿ ಮಿಸ್.
ತಾತನ್ ಮನೇಲಿ ನನ್ನ ಹತ್ರನೂ ಒಂದ್ ಪಕ್ಷಿ ಇತ್ತು. ಅವನ ಹೆಸರು ಚಿಪಿ. ಆದ್ರೆ ಅವನು ಪಂಜರದಲ್ಲಿರೋದಿಲ್ಲ. ಚಳಿಗಾಲದಲ್ಲಿ ದೂರ ಹೋಗಿ ವಸಂತಕ್ಕೆ ಮತ್ತೆ ಬರ್ತಾನೆ. ನೀನೇ ಪಂಜರದಲ್ಲಿ ಸಂತೋಷವಾಗಿಲ್ಲ ಅಲ್ವಾ? ನಿಜ ತಾನೆ? ಕ್ಲಾರಾ, ಕ್ಲಾರಾ, ನೀನು ರೆಸ್ಟ್ ಮಾಡ್ಬೇಕಾಗಿತ್ತಲ್ವಾ? ಯಾಕೆ ಈ ರೀತಿ ಕೂತ್ಕೊಂಡಿದ್ಯಾ? ನಾನು ಹೀಗೆ ಓದ್ತಾ ಇದ್ದೆ ಮಿಸ್. ಡೆಟಾ ಅವ್ರ ಅಕ್ಕನ ಮಗಳನ್ನ ನೋಡಿದ್ರಾ? ನಾನು ಅವಳು ನೋಡ್ಬೋದಾ? ಎಲ್ಲಿ ಆಚೆ ಬಾ. ನೋಡ್ತಿರು, ಸ್ವತಂತ್ರವಾಗಿರೋದು ಎಷ್ಟು ಚೆನ್ನಾಗಿರುತ್ತೆ ಬಾ ಪುಟಾಣಿ, ಬಾ ಇಲ್ಲಿ. ಇಲ್ ಬಾ ಬಾ. ನಾನೇ ನಿನ್ನ ಹತ್ರ ಬರ್ಬೇಕಾ? ಏನ್ ಮಾಡ್ದೆ ನೀನು? ಏನಿದು? ಇಲ್ಲೇ ನಡೀತಾ ಇದೆ? ಬೇಕು ಅಂತ ಮಾಡ್ಲಿಲ್ಲ. ಅದೇನಂದ್ರೆ ನಾನು ಆ ಪಕ್ಷಿನ ವಾಪಸ್ ಹಿಡಿಯಕ್ಕೆ ಅಂತ. ಹೈಡಿ, ಈ ಮಗುನ ಈಗ ಇಲ್ಲಿಂದ ಕರ್ಕೊಂಡು ಹೋಗಿ. ಅಯ್ಯಯ್ಯೋ, ಆ ಪಕ್ಷಿನ ಹಿಡಿ, ಹೋಗು. ನಿಂತ್ಕೋ, ಖುಷಿ ನಿಂತ್ಕೋ. ಹಿಡೀರಿ ಅದನ್ನ. ಕೂಡ್ಬೇಡ, ನಿಂತ್ಕೋ. ಬಾ ಇಲ್ಲಿ. ನೀನ್ ಒಡೆದು ಹಾಕಿದ ಹೂವಿನ ಕೊಂಡನ ಮಿಸ್ಟರ್ ಸೆಸ್ಮೆ ಅವರು ಚೈನಾದಿಂದ ತಂದಿದ್ರು, ಗೊತ್ತಾ? ಅದೆಷ್ಟು ಬೆಲೆ ಬಾಳುವಂತದ್ದು ಅಂತ ನಿಮ್ಗೇನ್ ಗೊತ್ತು? ಐ ಆಮ್ ಸಾರಿ ಮಿಸ್, ನನ್ನಿಂದ ತಪ್ಪಾಗ್ಬಿಡ್ತು. ಈಗ ಗೊತ್ತಾಯ್ತಾ ನಿನಗೆ ಇವಳು ಯಾಕೆ ಕ್ಲಾರಾಗೆ ಸರಿ ಹೋಗೋದಿಲ್ಲ ಅಂತ? ಗೊತ್ತಾಯ್ತು ಮಿಸ್. ಬೆಳಿಗ್ಗೆ ಇವಳನ್ನ ಕರ್ಕೊಂಡು ಹೋಗೋವರೆಗೂ ಇವಳನ್ನ ನಿನ್ ಜೊತೆನೆ ಇಟ್ಕೊಂಡಿರು, ಆಯ್ತಾ? ನನ್ನ ಕ್ಷಮಿಸ್ಬಿಡಿ ಚಿಕ್ಕಮ್ಮ. ಪರವಾಗಿಲ್ಲ ಬಿಡು ಹೈಡಿ. ನೀನು ನಿನ್ ಬೆಟ್ಟ ನೋಡೋದಕ್ಕೆ ಆದಷ್ಟು ಬೇಗ ಹೋಗ್ಬೋದು. ಕ್ಲಾರಾಗೆ ಸಹಾಯ ಮಾಡೋಣ ಅನ್ಕೋತಾ ಇದ್ದೆ, ಆದ್ರೆ ಈಗ ಇದು ನಿನ್ ತಪ್ಪಲ್ಲ ಹೈಡಿ. ಮಿಸ್ ರಾಟನ್ ಮಾಯರ್ ಅವರು ಎಲ್ಲಾನು ಸ್ವಲ್ಪ ವಿಚಿತ್ರ ದೃಷ್ಟಿಯಿಂದ ನೋಡ್ತಾರೆ. ಇವಾಗ ನೀನು ಆರಾಮಾಗಿ ಮಲ್ಗು. ನಾನ್ ಕೆಳಗೆ ಹೋಗಿ ಅಡ್ಗೆ ಮನೆ ಕ್ಲೀನ್ ಮಾಡಿ ಬರ್ತೀನಿ. ಗುಡ್ ನೈಟ್ ಹೈಡಿ. ಗುಡ್ ನೈಟ್ ಚಿಕ್ಕಮ್ಮ. ಇಲ್ಲೇ ಮಲಗಿರು, ನಾನು ಈಗಲೇ ಬರ್ತೀನಿ. ಗುಡ್ ನೈಟ್ ಮಿಸ್ ಕ್ಲಾರಾ. ಗುಡ್ ನೈಟ್ ಸೆಬಾಸ್ಟಿಯನ್. ಮಿಸ್ ರಾಟನ್ ಮಾಯರ್, ನೀವೇನಾ ಬಂದಿರೋದು? ನೀನು ಡೆಟಾ ಅಕ್ಕನ ಮಗಳಾ? ಒಳಗ್ ಬಾ ಬೇಗ. ಇಲ್ಲಿಗ್ ಬಾ, ಇಲ್ಲಿ ಕುತ್ಕೋ ಬಾ. ನೀನ್ ನನ್ ಮುಂದೆ ಹಾಗೆಲ್ಲ ಮಾಡೋದ್ ಬೇಡ. ಇಲ್ ಬಾ ಇಲ್ಲಿ. ನಾನು ಕ್ಲಾರಾ. ನಿನ್ ಹೆಸರೇನು? ನನ್ ಹೆಸರು ಹೈಡಿ. ನೀನ್ ಇಡೀ ದಿನ ರೂಮಲ್ಲೇ ಕಳೆದ್ಬಿಟ್ಯಾ? ಮಿಸ್ ಓಡನ್ ಫೈರ್ ನಿಂಗೆ ಯಾವಾಗ್ಲೂ ಹೀಗೆ ಮಾಡ್ತಿರ್ತಾರಾ? ಮಿಸ್ ರಾಟನ್ ಫೈಯರಾ? ಅದು ರಾಟನ್ ಮಾಯರ್. ಮತ್ತೆ ನಾನು ಅವ್ರ ಬಂಧನದಲ್ಲಿಲ್ಲ. ಅವರು ನನ್ ಗವರ್ನೆಸ್. ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ.
ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೋದು, ಅವ್ರು ಮಾಡೋದ್ ಸರಿನೇ. ಅದೆಲ್ಲ ಗೊತ್ತಿಲ್ಲ. ಎಷ್ಟು ಸ್ಟ್ರಿಕ್ಟ್ ಆಗಿತ್ತು. ಪಕ್ಷಿನೂ ಪಂಜರದಲ್ಲಿರ್ತಾರೆ. ಪಕ್ಷಿಗಳು ಸ್ವತಂತ್ರವಾಗಿರ್ಬೇಕು, ಆಕಾಶದಲ್ಲಿ ಹಾರಾಡ್ತಿರ್ಬೇಕು. ಅದನ್ನಾದ್ರೂ ಪಂಜರದಿಂದ ಬಿಡಕ್ಕಾಗಲ್ಲ. ಅದೇನಾದ್ರೂ ಹಾರೋದ್ರೆ ನನಗೆ ಯಾರು ಫ್ರೆಂಡ್ಸೇ ಇರಲ್ಲ. ಮಿಸ್ ರಾಟನ್ಮೇಯರ್ ಅವ್ರು ಇಲ್ಲೇ ಬರ್ತಿದ್ದಾರೆ, ಬೇಗ ಹೋಗಿ ಬಚ್ಚಿಟ್ಕೋ. ಕ್ಲಾರಾ ಮಗು, ಓದಿದ್ದು ಸಾಕು, ಈಗ ನಿದ್ದೆ ಮಾಡು ಆಯ್ತಾ? ಆಯ್ತು ಮಿಸ್. ಸರಿ, ಈಗ ಲೈಟ್ಸ್ ಆಫ್ ಮಾಡು. ಗುಡ್ ನೈಟ್ ಕ್ಲಾರಾ. ಗುಡ್ ನೈಟ್. ಅಲ್ಲೋಡು, ನಕ್ಷತ್ರ ಇದೆ. ಆ ನಕ್ಷತ್ರ ತಾತನ್ ಮನೇಲೂ ನಾನ್ ನೋಡಕ್ ಬರ್ತಾ ಇತ್ತು. ನಾನು ಅದನ್ನ ನೋಡಕ್ಕಾಗಲ್ಲ. ಬಂದಿಲ್ ಕೂತ್ಕೋ, ಕಾಣ್ಸತ್ತೆ. ನಂಗ್ ನಡಿಯಕ್ಕಾಗಲ್ಲ. ಏನ್ ಹೇಳ್ತಾ ಇದ್ಯಾ? ನಾನು ನನ್ನ ಅಮ್ಮನ್ನ ಕಳ್ಕೊಂಡ್ಮೇಲೆ ನಂಗೆ ನಡಿಯಕ್ಕಾಗಲ್ಲ. ಏನ್ ತೊಂದ್ರೆ ಆಗಿದೆ ಅಂತ ಡಾಕ್ಟರ್ಸ್ಗೂ ಗೊತ್ತಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡು, ನಾನು ಹೆಲ್ಪ್ ಮಾಡ್ತೀನಿ. ನನ್ ಕೈಲಾಗಲ್ಲ. ಮಿಸ್ ರಾಟನ್ಮೇಯರ್ ಪ್ರಕಾರ ನನ್ನ ಆರೋಗ್ಯ ನಾಜೂಕು. ಅಂದ್ರೆ ನೀನ್ ರೂಮ್ ಬಿಟ್ಟು ಆಚೆನೆ ಹೋಗಲ್ವಾ? ಹೋಗ್ತೀನಿ, ಆದ್ರೆ ವೀಲ್ ಚೇರ್ ಅಲ್ಲಿ. ಐಮ್ ಸೋ ಸಾರಿ. ಆಚೆಗಡೆ ತುಂಬಾ ಚೆನ್ನಾಗಿರುತ್ತೆ. ನೀನು ಅದ್ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಹೈಡಿ, ಅದು ಸುಂದರವಾಗಿದೆ. ಅಲ್ಲಿ ಕಾಣಿಸ್ತಿರೋದು ನನ್ನ ನಕ್ಷತ್ರ. ಅದು ಸುಂದರವಾಗಿದೆ. ಇದು ಕ್ಯಾಸಿಯೋಪೇಯ. ಅವಳು ಗ್ರೀಕ್ ದೇವತೆ ಆಗಿದ್ಲು. ಅವಳು ರಾಜ್ಕುಮಾರಿನ ಕಾಪಾಡದ್ಮೇಲೆ ಅಲ್ಲಿಗೆ ಹೋಗ್ಬಿಟ್ಲು. ಹೌದಾ? ಮತ್ತೆ ಅದು ಬಿಗ್ ಟಿಪ್ಪರ್. ಅದು ನಂಗೆ ತುಂಬಾ ಇಷ್ಟ. ನೋಡೋಕೆ ಒಳ್ಳೆ ರಥ ತರ ಇದೆ. ಹೌದು, ಒಂದಿನ ನಾವ್ ಅದ್ರ ಮೇಲೆ ಕೂತ್ಕೊಂಡು ನೋಡೋಣ, ಆಯ್ತಾ? ಮಿಸ್ ರಾಟನ್ಮೇಯರ್ ಯಾಕೆ ನಿನ್ನ ಮೀಟ್ ಮಾಡಕ್ ಬಿಡ್ಲಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗೂ ಗೊತ್ತಿಲ್ಲ. ಹಾಗೆ ಬೆಳಿಗ್ಗೆನೆ ತಾತನ್ ಮನೆಗೆ ವಾಪಸ್ ಹೋಗ್ತಾ ಇದೀನಿ. ಮಿಸ್ ರಾಟನ್ಮೇಯರ್ ಅವ್ರ ಮನ್ಸನ್ನ ಹೇಗ್ ಬದಲಾಯಿಸೋದು ಅಂತ ನಂಗೆ ಗೊತ್ತು. ನಿಂಗೆ ಇಷ್ಟ ಇದ್ರೆ ಮಾಡೋಣ, ಆದ್ರೆ ಅದಕ್ಕಿಂತ ಮುಂಚೆ ರಿಹರ್ಸಲ್ ಮಾಡ್ಬೇಕು. ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಕ್ಲಾರಾ. ನಾನ್ ಚೆನ್ನಾಗೇ ಇದ್ದೀನಿ, ಥ್ಯಾಂಕ್ ಯು. ನೀನ್ ಹೇಗಿದ್ಯಾ? ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನಂಗೆ ತುಂಬಾ ಹಸು ಹೋಗ್ತಿದೆ. ನಾವು ಡೈನಿಂಗ್ ರೂಮ್ ಅಲ್ಲಿ ತಿಂಡಿ ತಿನ್ಬೇಕಾ? ಏನು? ಪ್ಲೀಸ್. ಹಾ, ಖಂಡಿತವಾಗ್ಲು. ನಡಿ ಹೋಗೋಣ ಕ್ಲಾರಾ. ಆರಾಮಾಗಿ ಕೂತ್ಕೊಳ್ಳಿ ಮಿಸ್ ಕ್ಲಾರಾ. ಥ್ಯಾಂಕ್ ಯು ಸೆಬಾಸ್ಟಿಯನ್. ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್ ಕ್ಲಾರಾ. ಆಡಿಲೇಡ್, ನಾನು ಅವಳ ಜೊತೆ ಕುತ್ಕೊಂಡು ತಿಂಡಿ ತಿನ್ಬೋದಾ ಇವತ್ತು? ನಿನ್ ಇಷ್ಟದ ಹಾಗೆ ಆಗ್ಲಿ ಕ್ಲಾರಾ. ಇನ್ನೊಂದ್ ಪ್ಲೇಟ್ ಇಟ್ಬಿಡಿ ಸೆಬಾಸ್ಟಿಯನ್. ಆಯ್ತು ಮಿಸ್, ಈಗಲೇ ಮಾಡ್ತೀನಿ. ಇವಾಗ ಕುತ್ಕೋ. ಹಾಯ್ ಆಡಿಲೇಡ್. ನಿಮ್ ಹುಡುಗಿಗೆ ಇವತ್ತು ತುಂಬಾನೇ ಸರ್ಪ್ರೈಸ್ಗಳಿವೆ. ಹೈಡಿ, ಅವಳು ಡೈನಿಂಗ್ ರೂಮ್ ಅಲ್ಲಿ ಇದ್ದಾಳೆ. ಮಿಸ್ ರಾಬಿನ್ ಮೇರ್ ಕೂಡ ಅಲ್ಲೇ ಡೈನಿಂಗ್ ರೂಮ್ ಅಲ್ಲೇ ಇದ್ರು. ಹಾ, ಹೈಡಿನ ಅವಳು ಈಗ ಏನ್ ಮಾಡಕ್ ಹೊರಟಿದ್ದಾಳೆ? ನನಗನ್ಸುತ್ತೆ ಇವತ್ತೆಲ್ಲ ಒಳ್ಳೇದಾಗತ್ತೆ ಅಂತ. ನಿಜವಾಗ್ಲು ಮಿಸ್, ನಿಮ್ಗೆ ತೊಂದರೆ ಕೊಡ್ತಿರೋದಕ್ಕೆ ತುಂಬಾ ಸಾರಿ. ಮಧ್ಯಾಹ್ನ ಟ್ರೈನ್ಗೆ ನಾನು ಹೈಡಿನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಈಗ ಅದ್ರ ಅಗತ್ಯ ಇದೆ ಅಂತ ಅನಿಸ್ತಾ ಇಲ್ಲ. ಓ, ಕ್ಲಾರಾ ಅವ್ರ ತಾಯಿ ತೀರ್ ಹೋದಾಗಿಂದ ಅವಳು ಇಷ್ಟು ನಕ್ಕಿರೋದನ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ.
ಅಡ್ಲೈಡ್ ಇಲ್ಲಿ ಇನ್ನೂ ತುಂಬಾ ಕಲಿಯೋದು ಬಾಕಿ ಇದೆ. ಕ್ಲಾರಾಗೆ ಇವಳು ತುಂಬಾ ಒಳ್ಳೆ ಗೆಳತಿ ಆಗಿರ್ತಾಳೆ ಅಂತ ನನಗನ್ನಿಸ್ತಾ ಇದೆ. ನಿನಗೂ ಹಾಗೆ ಅನಿಸ್ತಾ ಇದ್ರೆ ಅವಳು ಇಲ್ಲೇ ಉಳ್ಕೋಬಹುದು. ನನ್ನ ಕ್ಷಮಿಸ್ಬೇಡಿ ಮಿಸ್. ಸರಿ, ಈಗ ಎಲ್ಲ ಸೆಟ್ಲ್ ಆಗಿದೆ. ಅಡ್ಲೈಡ್ಗೆ ನನ್ನ ರೂಮಿನ ಪಕ್ಕದ ರೂಮ್ನ ಕೊಟ್ಬಿಡು. ಹಾಗೆ ಎಲ್ಲರ ಹಿತದೃಷ್ಟಿಗೋಸ್ಕರ ಈ ರೀತಿ ವಸ್ತುಗಳನ್ನ ಒಡೆದು ಹಾಕೋದನ್ನ ನಿಲ್ಲಿಸ್ಬಿಡಿ. ಮೇಕೆ ಕಾಯ್ಬೇಕಾದ್ರೆ ಹೇಗಿರುತ್ತೆ ಅಂತ ಕ್ಲಾರಾ ತೋರಿಸ್ತಾ ಇದ್ದೆ. ಚಿಕ್ಕಮ್ಮ, ಯಾಕೆ ಏನಾಯ್ತು? ಮಿಸ್ ರಾಟನ್ ಮಾಯರ್ ಮನ್ಸನ್ನ ಬದಲಾಯಿಸಿದ್ದಾರೆ. ನೀನು ಇಲ್ಲೇ ಇದ್ದು ಕ್ಲಾರಾ ಜೊತೆ ಆಟ ಆಡ್ಬೋದು. ಯಾವ ತರಲೇನು ಮಾಡಬಾರ್ದು. ಸರಿ ಆಯ್ತು ಚಿಕ್ಕಮ್ಮ, ಈಗ ನಾವು ಆಟ ಆಡ್ಬಹುದಾ?